ಗಾಡ್ ಗಿವ್ಸ್ ಯು ಲೆಮನ್, ಯು ಶುಡ್ ಡು ಲೆಮನೈಡ್ ತರ ಏನಿರುತ್ತೋ ಅದರಲ್ಲೇ ಖುಷಿ ಪಡ್ಬೇಕು. ತುಂಬಾ ಓವರ್ ಹೈಪ್ಡ್ ಅನ್ಸುತ್ತೆ. ಅನ್ಸೀಸನ್ ಅಲ್ಲಂತೂ ಯಾರು ಬರ್ಲೇಬಾರ್ದು. ನೋಡಿ ನಂದು ಅವಸ್ಥೆ. ಹಾಯ್ ಕ್ಯೂಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಂದ್ರೆ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆಂದ್ರೆ ನಾನು ಮಾಡ್ತಿರೋ ವಿಡಿಯೋ ಗೋವಾ ಬಜೆಟ್ ಫ್ರೆಂಡ್ಲಿ ಆಗಿ ಹೆಂಗೆ ಟ್ರಿಪ್ ಮಾಡೋದು ಅಂತ ಈ ವಿಡಿಯೋ ಅಲ್ಲಿ ಕಂಪ್ಲೀಟ್ ಬ್ರೇಕ್ ಡೌನ್ ಕೊಡ್ತೀನಿ. ನಾನು ಗೋವಾಗೆ ಹೋಗ್ತಿರೋದು ತುಮಕೂರಿಂದ ಗೋವಾಗೆ 365 ರುಪೀಸ್ ಟ್ರೈನ್ ಚಾರ್ಜ್ ಆಗುತ್ತೆ. ಅದರಲ್ಲೂ ಸ್ಲೀಪರು. ಎಷ್ಟು ಅಫೋರ್ಡಬಲ್ ಅಲ್ವಾ? ಬಸ್ಸಲ್ಲೆಲ್ಲ ಹೋದ್ರೆ ಇನ್ನೂ ಕಾಸ್ಟ್ಲಿ ಆಗುತ್ತೆ. ಟ್ರೈನ್ ಆದರೆ ಚೆನ್ನಾಗೂ ಇರುತ್ತೆ ಮತ್ತೆ ಪ್ರೈಸ್ ಕೂಡ ಅಫೋರ್ಡಬಲ್. ಮತ್ತೆ ಇದು ಮಾರ್ನಿಂಗ್ 5 o'clock ಇದೆ, ವಾಸ್ಕೋಡಾಗ ಹೋಗುತ್ತೆ. ನಾನು ಅಲ್ಲಿ ಹೋಗ್ಬಿಟ್ಟು ಎಷ್ಟು ಏನು ಅಂತ ಎಲ್ಲ ಬ್ರೇಕ್ ಡೌನ್ ಕೊಡ್ತೀನಿ. ಕಂಪ್ಲೀಟ್ ಗೈಡ್ ತರ ನೀವು ವಿಡಿಯೋ ನೋಡ್ಕೊಂಡ್ಬಂದ್ರೆ ಆರಾಮಾಗಿ ಗೋವಾ ಫುಲ್ ಎಕ್ಸ್ಪ್ಲೋರ್ ಮಾಡ್ಬೋದು. ನನಗಂತೂ ಟ್ರೈನ್ ಜರ್ನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆದರೆ ಒಂದೇನಂದರೆ ನನಗೆ ಟ್ರೈನ್ ಹತ್ತುತ್ತಿದ್ದಂಗೆ ಹೊಟ್ಟೆ ಹಸ್ಬಿಡುತ್ತೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಬಿರಿಯಾನಿ ಬಂತು. ಬಿರಿಯಾನಿ 150 ರುಪೀಸ್. ಟೇಸ್ಟೂ ಚೆನ್ನಾಗಿತ್ತು. ಬಿರಿಯಾನಿ ತಿಂದು ಮಲ್ಕೊಂಡೆ. ಬೆಳಗ್ಗೆ 5:30ಗೆಲ್ಲ ನಾವು ಗೋವಾ ರೀಚ್ ಆಗಿದ್ವಿ. ರೈಲ್ವೆ ಸ್ಟೇಷನಿಂದ 300 ಮೀಟರ್ಸ್ಗೆ ನಮಗೆ ರೆಂಟ್ಗೆ ಆ್ಯಕ್ಟಿವಾ ಆ ಥರ ಗಾಡಿ ಎಲ್ಲ ಸಿಗುತ್ತೆ. ಪರ್ ಡೇ 400 ರುಪೀಸ್ ಚಾರ್ಜ್ ಮಾಡ್ತಾರೆ. ಇದು ತುಂಬ ಕನ್ವೀನಿಯೆಂಟ್ ಆಗೋಯಿತು. ಗಾಡಿನೂ ಒಳ್ಳೆ ಕಂಡೀಷನಲ್ಲೇ ಇರುತ್ತೆ. ಮಾರ್ನಿಂಗ್ 7:30 ಇವಾಗ ನಾವು ವಾಸ್ಕೋ ರೈಲ್ವೆ ಸ್ಟೇಷನ್ನಿಂದ ಪಣಜಿಗೆ ಹೋಗ್ತಿದ್ದೀವಿ. ಮಿಡಲಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಲೊಕೇಶನ್ ಇದೆ ನೋಡಿ. ವಿಡಿಯೋಲ್ಲಿ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ, ನ್ಯಾಚುರಲ್ ಆಗಿ ಮಾತ್ರ ಸೀನರಿ ಸೂಪರಾಗಿದೆ. ಯಾವುದೋ ಪೇಂಟಿಂಗ್ ಥರ ಅನಿಸ್ತಿದೆ, ಸಖತ್ತಾಗಿದೆ. ನಾವು ವಾಸ್ಕೋಯಿಂದ ಪಣಜಿಗೆ ರೀಚ್ ಆದ್ವಿ. ಅಷ್ಟರಲ್ಲಿ ಅಲ್ಲೇ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಆಮೇಲೆ ಚೆಕ್ಇನ್ ಆಗಿ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಕೆಳಗೆ ಬಂದರೆ ನಾವು ಎಲ್ಲಿ ಸ್ಟೇ ಆಗಿದ್ವಲ್ಲ ಅವ್ರದ್ದೇ ಹೋಟೆಲ್ ಇತ್ತು. ಪ್ರೈಸು ಸ್ವಲ್ಪ ಅಫೋರ್ಡಬಲ್ ಆಗೇ ಇತ್ತು. ನಾವು ತಿಂದಿದ್ದು ಜೀರಾ ರೈಸ್. 150 ರುಪೀಸ್ ಚಾರ್ಜ್ ಮಾಡ್ತಾರೆ. ಅಲ್ಲೇ ಸ್ಟೇ ಆಗಿದ್ರೆ 10% ಡಿಸ್ಕೌಂಟ್ ಕೂಡ ಇತ್ತು. ಅದಾದಮೇಲೆ ನಾವಿವಾಗ ಹೋಗ್ತಿರೋದು ಚರ್ಚ್ಗೆ. ಇದೇ ನಮ್ಮದು ಟೂರಿಸ್ಟ್ ಸ್ಪಾಟ್ ಫಸ್ಟು. ಇವಾಗ ಗೋವಾ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಿರೋದು. ನಾವು ಬಂದಿದ್ದೀವಿ ಇಮ್ಯಾಕ್ಯುಲೇಟ್ ಚರ್ಚ್ಗೆ. ಇಲ್ಲಿಗೆ ಬರೋಕ್ಕೆ 3 o'clock ಆಗಿದೆ. ಬೆಳಗ್ಗೆಯಿಂದ ಮಳೆ ನಿಂತೇ ಇಲ್ಲ, ಬರ್ತಾನೇ ಇತ್ತು. ಇವಾಗ ಸ್ವಲ್ಪ ಸ್ಟಾಪ್ ಆಗಿದ್ದು ಅಂತ ಇಲ್ಲಿ ಬಂದಿದ್ದೀವಿ. ನಾನು ಯಾರ ಮಾತು ಕೇಳಿಲ್ಲ, ಆನೆ ನಡೆದಿದ್ದೆ ದಾರಿ ಅಂತ ಬಂದ್ಬಿಟ್ಟು ಇಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತೈತೆ. ಅನ್ಸೀಸನ್ ಅಲ್ಲಂತೂ ಯಾರು ಬರ್ಲೇಬಾರ್ದು. ನೋಡಿ ನಂದು ಅವಸ್ಥೆ. ಆದ್ರೆ ಚರ್ಚ್ ನೋಡಿ ಎಷ್ಟು ಚೆನ್ನಾಗಿದೆ. ಹೊರಗಿಂದಾನೇ ಇಷ್ಟಿದೆ, ಒಳಗಡೆ ಇನ್ನೆಷ್ಟು ಚೆನ್ನಾಗಿರ್ಬೋದು ಅನ್ಕೊಂಡೆ. ಅನ್ಫಾರ್ಚುನೇಟ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಓಪನ್ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಏನಕ್ಕೆ ಕ್ಲೋಸ್? ಕಂಪ್ಲೀಟಾಗಿ ಕ್ಲೋಸ್ ಅನ್ಸುತ್ತೆ. ಇದು ಬರೀ ಎಕ್ಸ್ಟರ್ನಲ್ ಏನು ನೋಡ್ಕೊಂಡು ಬರ್ಬೋದು ಅಷ್ಟೇ. ನೆಕ್ಸ್ಟ್ ಇವಾಗ ನಾವು ಫ್ರೆಂಚ್ ಕಾಲೋನಿಗೆ ಹೋಗ್ತಿದ್ದೀವಿ. ಬನ್ನಿ. ಈ ಚರ್ಚ್ ಮುಂದೆನೆ ಎಷ್ಟು ಚೆನ್ನಾಗಿರೋ ವೇಫಲ್ ಸ್ಟೋರ್ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ವೇಫಲ್ ಸ್ಟೋರ್. ಡ್ರೆಸ್ ಚೆನ್ನಾಗಿದ್ಯಾ ನೋಡಿ. 15-20,000 ಶಾಪಿಂಗ್ ಮಾಡಿದ್ದೀನಿ. ಅಂದ್ರೂ ನಂದು ಡ್ರೆಸ್ ನೋಡಿ, ಹೋಮ್ಲೆಸ್ ತರ ಫೀಲ್ ಆಗ್ತಿದೆ ನಂಗಂತೂ. ಇದೇ ಫ್ರೆಂಚ್ ಕಾಲೋನಿ. ಫ್ರೆಂಚ್ ಕಾಲೋನಿ ಅಂದ್ರೆ ನಾನು 2-3 ಏರಿಯಾಸ್ ಆದ್ರೂ ಈ ತರ ಇರುತ್ತೆ ಅನ್ಕೊಂಡಿದ್ದೆ. ಒಂದೇ, ಅದು ಒಂದು ಮ್ಯಾಕ್ಸಿಮಮ್ 10 ಮನೆ ಇರ್ಬೋದೇನೋ. ಅದು ಈ ಪೇಂಟ್ ಸ್ವಲ್ಪ ಫ್ರೆಂಚ್ ವೈಬ್ ಬರುತ್ತೆ ಅಷ್ಟೇ. ತುಂಬಾ ಓವರ್ ಹೈಪ್ಡ್ ಅನ್ಸುತ್ತೆ. ಬಟ್ ಫೋಟೋ ಶೂಟ್ಗೆಲ್ಲ ಚೆನ್ನಾಗಿ ಬರುತ್ತೆ. ಫ್ರೆಂಚ್ ಕಾಲೋನಿಯಿಂದ ಹೋಗೋವಾಗ ಈ ಬ್ಯೂಟಿಫುಲ್ ಪ್ಲೇಸ್ ಸಿಗುತ್ತೆ. ಯಾರಿಗೂ ಗೊತ್ತಿಲ್ಲ, ನಾನೇ ಇನ್ವೆಂಟ್ ಮಾಡಿರೋದು. ಇದು ಸೆಬಸ್ಟಿನ್ ಚರ್ಚ್ ಅಂತ ನೋಡಿ. ಲೆಫ್ಟ್ ಸೈಡಲ್ಲೇ ಸಿಕ್ಬಿಡುತ್ತೆ ನಿಮಗೆ. ಇಲ್ಲಿ ಬಂದು ಫೋಟೋಸ್ ಎಲ್ಲ ತೆಗೆಸ್ಕೋಬೋದು. ಬ್ಯಾಕ್ ಗ್ರೌಂಡ್ ಅಂತೂ ಸಖತ್ತಾಗಿ ಬರುತ್ತೆ. ಯಾರು ಇರಲ್ಲ, ಮತ್ತೆ ನಿಮಗೆ ಡಿಸ್ಟರ್ಬ್ ಆಗುತ್ತೆ, ಮತ್ತೆ ಹೆಸಿಟೇಟ್ ಆಗುತ್ತೆ ಅಲ್ವಾ ಯಾರಾದ್ರೂ ಇದ್ರೆ. ಇಲ್ಲಿ ಬಂದು ನೀವು ಆರಾಮಾಗಿ ಫೋಟೋ ಶೂಟ್ ಮಾಡ್ಕೋಬೋದು. ಫೈನಲಿ ಐ ಆಮ್ ಡನ್ ವಿತ್ ಫ್ರೆಂಚ್ ಕಾಲೋನಿ. ಇವಾಗ ನಾನು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಕೆಸಿನೋಗೆ ಹೋಗ್ಬೇಕು. ಕೆಸಿನೋ ಇನ್ನೂ ಬುಕ್ ಮಾಡಿಲ್ಲ. ಪ್ರೈಸ್ ಏನು ರೇಂಜು ಅದು ಗೊತ್ತಿಲ್ಲ. ಆನ್ಲೈನಲ್ಲಿ ಆದರೆ ಆನ್ಲೈನಲ್ಲಿ ಬುಕ್ ಮಾಡಬೇಕು, ಇಲ್ಲ ಅಂದರೆ ಗೊತ್ತಿರೋರನ್ನ ಕೇಳಿಕೊಂಡು
ಬುಕ್ ಮಾಡ್ಕೊಂಡು ಹೋಗ್ತೀನಿ, ಬನ್ನಿ. ನಾನು ಫಸ್ಟ್ ಟೈಮ್ ಕೆಸಿನೋಗೆ ಹೋಗಿರೋದು. ಕಂಪ್ಲೀಟ್ ಕೆಸಿನೋ ವಿಡಿಯೋ ಇಲ್ಲಿ ಕವರ್ ಮಾಡೋಕ್ಕಾಗಲ್ಲ, ಬಿಕಾಸ್ ಕೆಸಿನೋ ತುಂಬ ದೊಡ್ಡದು, ಅದೇ 10 ಮಿನಿಟ್ಸ್ ವಿಡಿಯೋ ಆಗಿಬಿಟ್ಟಿತ್ತು. ಅದಕ್ಕೆ ಅಂತಲೇ ಸಪ್ರೇಟ್ ಅಂದರೆ ಇನ್ ಡೀಟೇಲ್ ಆಗಿ ನಾನು ಕೆಸಿನೋ ವಿಡಿಯೋ ಮಾಡಿದ್ದೀನಿ. ಪ್ರೈಸ್ ಎಲ್ಲ ಏನು ಮತ್ತು ವೇರಿಯಂಟ್ಸ್ ಏನೇನಿರುತ್ತೆ ಅಂತ ಯು ಪ್ಲೀಸ್ ಚೆಕ್ ಇಟ್ ಔಟ್. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ಇದೇ ನಾವು ಬುಕ್ ಮಾಡಿರೋ ರೂಮ್, ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಬ್ರೇಕ್ಫಾಸ್ಟ್ ಫ್ರೀ. ನಾವು ಈ ರೂಮ್ಗೆ ಪೇ ಮಾಡಿರೋದು 2200. ಮತ್ತು ಇದೇ ಹೋಟೆಲ್ ಇದೆ, ಅಲ್ಲಿ ನಾವೇನಾದರೂ ಲಂಚ್ ಏನಾದರೂ ತಗೋತೀವಿ ಅಂದರೆ 10% ಡಿಸ್ಕೌಂಟ್ ಇದೆ. ಹೋಟೆಲ್ ನೇಮು ಎಲ್ಲ ಇವಾಗ ತೋರಿಸ್ತೀನಿ. ಆ್ಯಂಡ್ ಇಲ್ಲಿಂದ ನಾವು ಬಾಗ ಬೀಚ್ಗೆ ಹೋಗ್ತಿದ್ದೀವಿ, ಬನ್ನಿ. ನಾನು ಇದೇ ಹೋಟೆಲಲ್ಲಿ ಸ್ಟೇ ಆಗಿದ್ದು. ನಾನು ಇವಾಗ ಹೋಗ್ತಿರೋದು ಬಾಗ ಬೀಚ್ಗೆ. ಇಲ್ಲಿಂದ 22 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿವರೆಗೂ ಮಳೆ ಬಂದಿಲ್ಲ ಅಂದರೆ ಸಾಕು. ಮಳೆ ಬಂದರೆ ಅಂತೂ ಯಾವ ಡ್ರೆಸ್ಸು ಅಂದರೆ ಹಾಕ್ಕೊಳಕ್ಕಾಗಲ್ಲ, ಹಾಕ್ಕೊಂಡ್ರೂ ಗೊತ್ತಾಗಲ್ಲ. ಅದ್ರ ಮೇಲೆ ಜಾಕೆಟ್ ಹಾಕ್ಕೊಳ್ಬೇಕು, ಒಂಥರ ಹಿಂಸೆ ಆಗ್ಬಿಡುತ್ತೆ. ಹೋಪ್ ಫಾರ್ ಬೆಸ್ಟ್, ಇಲ್ಲಿಂದ ಬಾಗ ಬೀಚ್ಗೆ ಹೋಗೋವರೆಗೂ ಮಳೆ ಬರಬಾರ್ದು ಅಂತ. ಬನ್ನಿ ಹೋಗೋಣ ಬಾಗ ಬೀಚ್. ಅಲ್ಲಿಂದ ಬಂದು 5 ನಿಮಿಷ ಆಗಿಲ್ಲ, ಆಲೇ ಮಳೆ ಸ್ಟಾರ್ಟ್ ಆಯಿತು. ಒಳ್ಳೆ ಎಷ್ಟು ಹಿಂಸೆ ಆಗ್ತೈತೆ ಅಂದರೆ ಬರಬಾರ್ದು ಸೀಸನಲ್ಲಿ ಬಂದ್ಬಿಟ್ಟು. ದೇವ್ರೆ, ಇವಾಗ ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅನ್ನೋದಕ್ಕೂ ಒಂದು ರೀಸನ್ ಇದೆ. ವಿಡಿಯೋ ಕೊನೆವರೆಗೂ ನೋಡಿ ಏನಕ್ಕೆ ಅಂತ ಹೇಳ್ತೀನಿ. ಗೋವಾಲಿ ಗಣೇಶನ ದೇವಸ್ಥಾನ ನೋಡಿ ಫುಲ್ ಖುಷಿ ಆಯಿತು. ನಾನು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಅಂದ್ಕೊಂಡಿದ್ದೆ, ಎಲ್ಲಿ ಹುಡಿಕೊಂಡು ಹೋಗ್ಲಿ ಅಂತ ಗೊತ್ತಾಗ್ತಿರ್ಲಿಲ್ಲ. ಫೈನಲಿ ಸಿಕ್ಕಿದೆ ಗಣೇಶ, ಬನ್ನಿ. ಪ್ರಾರ್ಥನೆಯನ್ನ ಸನ್ನಿಧಾನದಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಇಷ್ಟಾರ್ಥ ಸಬಲಾಸತ್ತು ಜನ್ಮ ದಿವಸಕ್ಕೆ ಶುಭಮನೋಕಾಮನಫಲ ಸಿದ್ಧಿರಸ್ತು. ಥ್ಯಾಂಕ್ ಯು. ನಂಗಂತೂ ಎಷ್ಟು ಖುಷಿ ಆಗ್ತೈತೆ ಅಂದ್ರೆ ಸೀರಿಯಸ್ಲಿ ಕರ್ನಾಟಕದಲ್ಲಿ ಇದ್ದು ದೇವಸ್ಥಾನಕ್ಕೆ ಹೋಗಿದ್ದು ಅಷ್ಟು ಖುಷಿ ಆಗ್ತಿರ್ಲಿಲ್ಲ. ಬಿಕಾಸ್ ಇಲ್ಲಿ ಪೂಜೆ ಮಾಡ್ತಿದ್ರಲ್ಲ ಅವ್ರು ಕನ್ನಡದವ್ರೆ. ನನ್ನ ಬರ್ತ್ಡೇಗೆ ಅಂತ ಎಕ್ಸ್ಟ್ರಾ ದೇವ್ರ ಹತ್ರ ಪ್ರೇ ಮಾಡಿ ನಂದು ಕುಂಕುಮಾರ್ಚನೆ ಎಲ್ಲ ಮಾಡಿದ್ರು. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇದು ಲಡ್ಡು ಪ್ರಸಾದ ಎಲ್ಲ ಕೊಟ್ರು ನೋಡಿ. ಏನ್ ಗೊತ್ತಾ, ನಾವು ಹೋಗ್ತಾ ಇದ್ವಿ, ಆನ್ ದ ವೇ ಒಂದು ಟೆಂಪಲ್ ಕಾಣಿಸ್ತು, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ ನೋಡಿ. ಇದೆ ಆ ದೇವಸ್ಥಾನ, ಫುಲ್ ಸಖತ್ತಾಗಿ ಕಾಣಿಸ್ತಿದೆ ತಾನೆ. ನಾನು ಇಷ್ಟೊಂದು ಟೆಂಪಲ್ಸ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅದು ಗೋವಾಲಿ ಫುಲ್ ಖುಷಿ ಆಗ್ತಿದೆ. ಅಲ್ಲೆಲ್ಲ ಚರ್ಚೆ ಕಾಣಿಸ್ತಿತ್ತು, ಅವಾಗ ನಂಗೆ ಸ್ವಲ್ಪ ಸ್ವಲ್ಪ ಬೇಜಾರಾಗ್ತಿತ್ತು. ಫೈನಲಿ ದೇವಸ್ಥಾನಗಳು ಇದ್ದಾವೆ. ನಾನು ಸ್ಟೇ ಆಗಿರೋದು ಈ ರೆಸಾರ್ಟಲ್ಲಿ. ಈ ರೆಸಾರ್ಟ್ ಇರೋದು ಎಲ್ಲಿ ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋ ಕಂಪ್ಲೀಟಾಗಿ ನೋಡಿ. ವ್ಯೂ ಅಂತೂ ಸಖತ್ತಾಗಿದೆ, ನಂಗಂತೂ ಸಿಕ್ಕಾಪಟ್ಟೆ ಇಷ್ಟನೇ ಆಗೋಯ್ತು. ನಂಗೆ ಈ ಥರ ಪ್ಲೇಸಲ್ಲಿ ಇರಬೇಕು ಅನ್ನೋದು ನನ್ನ ಡ್ರೀಮ್ ಆಗಿತ್ತು. ಫೈನಲಿ ಹೆಂಗೋ ಸಂಹೌ ನಂಗೆ ಈ ಥರ ಪ್ಲೇಸ್ ಸಿಕ್ತು. ರೆಸಾರ್ಟ್ ಅಂತೂ ಸಖತ್ತಾಗಿದೆ, ಆದರೆ ಏನು ಮಾಡೋದು, ಫುಲ್ಲು ಮಳೆ ಅಂದರೆ ಮಳೆ ಒಂದು ಸ್ವಲ್ಪನೂ ಗ್ಯಾಪೇ ಕೊಡ್ತಿಲ್ಲ, ಅಷ್ಟು ಮಳೆ ಬಂದಿದೆ. ಬೀಚ್ ಸೈಡ್ ಹೋಗೋಕೆ ಆಗ್ತಿಲ್ಲ, ಡ್ರೆಸ್ ಎಲ್ಲ ವೆಟ್ ಆಗ್ತಿದೆ, ಇರಿಟೇಟ್ ಆಗ್ತೈತೆ. ಬಟ್ ವೆದರ್ ಸಖತ್ತಾಗಿದೆ. ಏನು ಗೊತ್ತಾ, ಒಂದು ಕೆಟ್ಟದ್ದು ಒಳ್ಳೆಯದು ಒಟ್ಟಿಗೆ ಆದಾಗ ಹೆಂಗೆ ಫೀಲ್ ಇರುತ್ತಲ್ಲ ಆ ಥರ. ನೋಡಿ ನೋಡಿ ನನ್ನ ಔಟ್ಫಿಟ್ ಎಷ್ಟು ಚೆನ್ನಾಗಿದೆ ತಾನೇ. ಆದರೆ ಹಿಂಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತೈತೆ. 1 ನಿಮಿಷ ಇರಿ, ನಾನು ರೈನ್ ಕೋಟ್ ಹಾಕ್ಕೊತೀನಿ, ಅವಾಗ ಹೆಂಗೆ ಕೆಟ್ಟಾಗಿ ಕಾಣಿಸ್ತೀನಿ ನೋಡಿ. ಹಂಗೆ ಇವಾಗ ಗೋವಾ ಫುಲ್ಲು ತಿರುಗಬೇಕು. ದ ಥಿಂಗ್ ಈಸ್, ನಾನು ಇವಾಗ ಹಿಂಗೆ ಹೋಗೋದು ಹೊರಗಡೆ. ಚೆನ್ನಾಗಿದ್ದೀನಾ ನೋಡಿ. ಎಷ್ಟು ಕ್ಯೂಟ್ ಆಗಿದ್ದೀನಿ ತಾನೇ ಈ ಡ್ರೆಸ್ಸಲ್ಲೂ. ಬನ್ನಿ ಬೀಚ್ಗೆ ಹೋಗ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ.
ನಂಗೆ ಗೋವಾ ಇಷ್ಟ ಇರೋದೇ ಬೀಚ್ ಅಂತ, ಆದರೆ ಅನ್ಫಾರ್ಚುನೇಟ್ಲಿ ನಂಗೆ ಬೀಚೇ ಎಂಜಾಯ್ ಮಾಡೋಕ್ಕಾಗಿಲ್ಲ. ನಂಗೆ ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಷ್ಟ ಇತ್ತು. ಯಾವಾಗ ನೋಡಿದ್ರು ಪೊಲೀಸವ್ರು ಹಾರ್ನ್ ಹಾಕ್ಕೊಂಡು ಬರೋರು, ಮತ್ತು ವೇವ್ಸು ತುಂಬ ಸ್ಟ್ರಾಂಗಾಗಿ ಬರ್ತಿತ್ತು, ಭಯ ಆಗ್ತಿತ್ತು. ನೋಡಿ ಇದೇ ಥರ ಮಾಡ್ತಿದ್ರು. ಇದು ನಾವಿರೋ ರೆಸಾರ್ಟ್ದು ನೈಟ್ ವ್ಯೂ ಸೂಪರಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮಾರ್ನಿಂಗು ಚೆನ್ನಾಗಿದೆ, ನೈಟೂ ಚೆನ್ನಾಗಿದೆ. ಎಲ್ಲೂ ಹೋಗೋಕ್ಕಾಗಿಲ್ಲ, ಅದರಲ್ಲಿ ಡಿಸಪಾಯಿಂಟೆಡ್. ಅದಕ್ಕೆ ನಿಮಗೆ ಗಾಡ್ ಗಿವ್ಸ್ ಯು ಲೆಮನ್, ಯು ಶುಡ್ ಡು ಲೆಮನೈಡ್ ಥರ ಏನಿರುತ್ತೋ ಅದರಲ್ಲೇ ಖುಷಿ ಪಡಬೇಕು. ಸೊ ಇಲ್ಲೇ ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಚೆನ್ನಾಗಿ ಫೋಟೋಶೂಟ್ ಎಲ್ಲ ಮಾಡಿಸ್ಕೊತಾ ಇದ್ದೀನಿ. ನೋಡಿ ಚೆನ್ನಾಗಿದೆಯಾ ಡ್ರೆಸ್ಸು? ಇದೇ ನನ್ನ ಬರ್ಡೇ ಡ್ರೆಸ್. ಚೆನ್ನಾಗಿದೆಯಾ? ಈಗಲೂ ಮಳೆ ಎಷ್ಟು ಬರ್ತಾಯಿತ್ತು ನೋಡಿ. ಯಪ್ಪ ಯಪ್ಪ ಯಪ್ಪ. ಇದು ಹೊರ್ಗಡೆ ಹಿಂಗಿದೆ, ಒಳಗಡೆ ರೂಮ್ ನಮಗೆ ಕೊಟ್ಟಿರೋ ರೂಮ್ ಒಳಗಡೆ ಹೆಂಗಿದೆ ತೋರಿಸ್ತೀನಿ, ಓಕೆನಾ? ನಾವು ಈ ರೆಸಾರ್ಟ್ಗೆ ಪೇ ಮಾಡಿರೋದು 1600. ಬಟ್ ಇಲ್ಲಿ ಬ್ರೇಕ್ಫಾಸ್ಟ್ ಏನು ಕಾಂಪ್ಲಿಮೆಂಟರಿ ಇರಲ್ಲ, ಬರೀ ಸ್ಟೇಗೆ ಮಾತ್ರ 1600 ಪೇ ಮಾಡಬೇಕು. ಇಂಟೀರಿಯರ್ ಫುಲ್ಲು ಆ್ಯಂಟಿಕ್ ಡಿಸೈನಿಂದ ಇತ್ತು. ನನಗಂತೂ ಈ ಥರ ಒಂದು ಹೋಮ್ ಬಿಲ್ಡ್ ಮಾಡಬೇಕು ನಮ್ಮ ತೋಟದಲ್ಲೂ ಅಂತ ಫೀಲ್ ಬರ್ತಿತ್ತು. ಎಲ್ಲ ಈವನ್ ಸಿಂಕಲ್ಲಿರೋ ಮಿರರ್ ಕೂಡ ಆ್ಯಂಟಿಕ್ ಪೀಸೇ ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ರೆಸಾರ್ಟ್ ಅಂತೂ ಸಖತ್ತಾಗಿದೆ. ನನಗಂತೂ ಇಂಡಿಯಲ್ಲಿ ಇದ್ದೀನಿ ಅನ್ನೋ ಥರನೇ ಫೀಲ್ ಇಲ್ಲ, ಬಾಲಿಗೆಲ್ಲೋ ಬಂದ್ಬಿಟ್ಟಿದ್ದೀನಿ ಅನ್ನೋ ಥರ ಫೀಲು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ನೆಕ್ಸ್ಟ್ ಟೈಮ್ ಗೋವಾಗೆ ಬಂದರೆ ಯು ಮಸ್ಟ್ ವಿಸಿಟ್ ದಿಸ್ ರೆಸಾರ್ಟ್. ಫೋಟೋಶೂಟ್ ಎಲ್ಲ ಮುಗೀತು. ಈಗ ಟೈಮ್ ಬಂದು 10 o'clock, 11 o'clock ಚೆಕ್ಔಟ್ ಇದೆ. ನನಗಂತೂ ಚೆಕ್ಔಟ್ ಆಗೋಕ್ಕೆ ಮನಸ್ಸೇ ಇಲ್ಲ, ಬಿಕಾಸ್ ಅಷ್ಟು ಚೆನ್ನಾಗಿದೆ ಪ್ಲೇಸು. ಆದರೆ ಏನು ಗೊತ್ತಾ, ನಾವು ಬೀಚ್ಗೆ ಅಂತ ಬಂದ್ವಿ, ಡ್ಯೂ ಟು ರೈನ್ ನಮಗೆ ಎಲ್ಲೂ ಹೋಗೋಕ್ಕಾಗಿಲ್ಲ, ಏನೂ ಹೋಗೋಕ್ಕಾಗಿಲ್ಲ, ಏನೂ ನೋಡೋಕ್ಕಾಗಿಲ್ಲ. ನಾಟ್ ಈವನ್ ಶಾಪಿಂಗ್ ಕೂಡ ಮಾಡೋಕ್ಕಾಗಿಲ್ಲ, ಪ್ರಾಪರ್ ಫುಡ್ ತಿನ್ನೋಕ್ಕಾಗಿಲ್ಲ. ಆದರೆ ಈ ಟ್ರಿಪ್ದು ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ನಾವು ಮಾಡಿರೋ ರೆಸಾರ್ಟ್ ಅಂತೂ ಟಾಪ್ ನಾಚ್ ಆಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾವು 11 o'clock ಚೆಕ್ಔಟ್ ಆಗಬೇಕು, ಆದರೆ ನಂಗೆ ಮನಸ್ಸೇ ಇಲ್ಲ ಹೋಗೋಕ್ಕೆ. ಇವಾಗ ಆಲ್ರೆಡಿ 10 o'clock ರೆಡಿ ಆಗಬೇಕು, ಮತ್ತು ಟ್ರೈನ್ ಆಲ್ರೆಡಿ ಬುಕ್ ಆಗಿ ಹೋಗ್ಬಿಟ್ಟಿದೆ. 11 o'clock ನೈಟ್ 10:30 ಟ್ರೈನ್ ಬುಕ್ ಆಗಿದೆ. ಸೊ ಐ ಹ್ಯಾವ್ ಟು ಲೀವ್. ಸೊ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿಂದ ಬಿಡಬೇಕು. ಸೊ ಬಾಯ್. ಅಲ್ಲಿ ಚೆಕ್ಔಟ್ ಆದಮೇಲೆ ಬ್ರೇಕ್ಫಾಸ್ಟ್ ತಿನ್ನೋಕೆ ಹೋಗ್ತೀನಲ್ಲ, ಆವಾಗ ಸಿಗ್ತೀನಿ. ಸೊ 11 o'clock ನಾವು ಚೆಕ್ಔಟ್ ಆದ್ವಿ. ನಮಗೆ ಟ್ರೈನ್ ಇದ್ದಿದ್ದು ನೈಟ್ 10:30. ನಾವಲ್ಲಿ ಶಾಪಿಂಗ್ ಹೋಗಬೇಕು ಅಂತ ನೋಡ್ತಿದ್ವಿ. 10:30ವರೆಗೂ ಅಂದರೆ ಟೈಮ್ ಪಾಸ್ ಮಾಡಬೇಕಲ್ವ, ಅದಕ್ಕೆ ಆನ್ ದಿ ವೇ ಪಣಜಿಗೆ ಹೋಗೋವಾಗ ನಮಗೆ ಬ್ಯೂಟಿಫುಲ್ ಪ್ಲೇಸ್ ನಮಗೆ ಕಣ್ಣಿಗೆ ಕಾಣಿಸ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫೋಟೋಸ್ಗಂತೂ ಹೇಳಿ ಮಾಡಿಸಿದ ಜಾಗ. ನನ್ನ ಔಟ್ಫಿಟ್ ಚೆನ್ನಾಗಿರಲಿಲ್ಲ, ಸೊ ನಾನೇನು ಫೋಟೋಸ್ ಅಷ್ಟು ತೆಗೆಸ್ಕೊಂಡಿಲ್ಲ. ಆಮೇಲೆ 10:30 ಆಗಿತ್ತು, ಹೆಂಗೋ ಟೈಮ್ ಪಾಸ್ ಮಾಡಿದ್ವಿ. ಟ್ರೈನ್ ಬಂದಿತ್ತು, ನಾನು ಟ್ರೈನಲ್ಲಿ ನಿದ್ದೆ ಮಾಡಿದೆ. ಅಷ್ಟರಲ್ಲಾಲೆ ಬೆಳಗಾಗಿ ನಾವು ಬೆಂಗಳೂರು ರೀಚ್ ಆಗಿದ್ವಿ. ಇದಾಗಿತ್ತು ನಮ್ಮದು ಗೋವಾ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಮಿಡಲಲ್ಲಿ ಏನಾದರೂ ಡೌಟ್ ಇದ್ದರೆ ಡೂ ಕಮೆಂಟ್, ಐ ಆಮ್ ಹ್ಯಾಪಿ ಟು ರಿವರ್ಟ್. ಇಷ್ಟೇ ಇಡೀ ನಾನು ಈ ವಿಡಿಯೋನ ಏನು ಮಾಡ್ತಿದ್ದೀನಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್, ಬಾಯ್.